ನಾನು ಆವಾಗ ಹೋಗುವಂತ ಒಂದಷ್ಟು ಜಾಗದಲ್ಲಿ ಈ ಜಾಗನೂ ಒಂದು ಜಾಗ. ಯಾವ್ದಪ್ಪ ಅಂತಂದ್ರೆ ಅದು ಲುಲು ಮಾಲ್. ಸೊ ಲುಲು ಮಾಲ್ ಅಂತಂದ್ರೆ ಮಿನಿ ವಂಡರ್ಲಾ ನನಗೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ. ಸೊ ಅವಾಗ ಹೋಗ್ಲಿಲ್ಲ ಅಂದ್ರೆ ನಮಗೆ ಸಮಾಧಾನ ನೆಮ್ಮದಿನೇ ಇರಲ್ಲ ಅಲ್ವಾ. ಸೊ ಮಕ್ಕಳಿಗಂತೂ ಒಳ್ಳೆ ಎನರ್ಜಿ ಬೂಸ್ಟರ್ ಅಂತಾನೆ ಹೇಳ್ಬೋದು ಲುಲು ಮಾಲು. ಇವತ್ತು ನಾವು ಹೋಗಿದ್ವಿ ಲುಲು ಮಾಲ್ಗೆ. ಲುಲು ಮಾಲಲ್ಲಿ ಏನೆಲ್ಲ ಮಾಡಿದ್ವಿ, ಏನೆಲ್ಲ ತಿಂದ್ವಿ, ಮಾತಾಡಿದ್ವಿ, ಎಂಜಾಯ್ ಮಾಡಿದ್ವಿ ಅಂತ ಈ ವ್ಲಾಗ್ ಅಲ್ಲಿ ಇರುತ್ತೆ. ಕಂಪ್ಲೀಟ್ ವ್ಲಾಗ್ ನ ನೋಡಿ, ಯು ವಿಲ್ ಎಂಜಾಯ್. Welcome back to the YouTube channel. We are where we are ನಾವೆಲ್ಲಿದ್ದೀವಿ ಎಂಜಾಯ್ ಮಾಡ್ತೀವಿ. ಬನ್ನಿ ನಿನ್ನ ಕೂಡ ಕರ್ಕೊಂಡು ಹೋಗ್ತೀನಿ. ಓಕೆ ಹೋಗೋಣ, ಲೆಟ್ಸ್ ಗೋ. ಬನ್ನಿ ಲುಲು ಮಾಲ್ ಒಳಗಡೆ ಹೇಗಿದೆ, ಏನೇನೆಲ್ಲ ಗೇಮ್ಸ್ ಇದೆ, ಇದಂತೂ ನಾನು ಹೇಳ್ತೀನಲ್ಲ ಮಿನಿ ವಂಡರ್ಲಾ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಮಕ್ಕಳು ಏನೆಲ್ಲ ಆಟ ಆಡ್ತಾರೆ ಅಂತ. ನಾನೇನು ಆಟ ಆಡಿಲ್ಲ, ಅವ್ರು ಆಟ ಆಡೋದನ್ನ ನೋಡಿ ನಾನು ಎಂಜಾಯ್ ಮಾಡಿದೆ. ಸೊ ಕೆಲವರು ಆಟ ಆಡಿ ಎಂಜಾಯ್ ಮಾಡ್ತಾರೆ, ಇನ್ನು ಕೆಲವರು ನಂತರ ಆಟಗಳನ್ನ ಆಡೋದನ್ನ ನೋಡಿ ಎಂಜಾಯ್ ಮಾಡ್ತಾರೆ. ಸೊ ಬನ್ನಿ ನೋಡೋಣ ಹೇಗಾಗುತ್ತೆ ಇವತ್ತಿನ ದಿನ ಅಂತ. ಸಾಕಷ್ಟು ಗೇಮ್ ಎಕ್ಸೈಟ್ಮೆಂಟಿಗೆ ಜನರೆಲ್ಲ ಕಿಚ್ಚಾಡಿ ಕೂಗಾಡಿ ಎಷ್ಟು ಮನಸಾರೆ ಎಂಜಾಯ್ ಮಾಡ್ಕೊಂಡು ಆಡ್ತಿದ್ರು ಗೊತ್ತಾ. ಒಬ್ರೊಬ್ರು ನೋಡಿದ್ರು ನಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಬರ್ತಿತ್ತು, ಖುಷಿ ಮನೋಭಾವ ಅಂತಿತ್ತು. ಇಲ್ಲಿ ಏನು ಸ್ಟೆಪ್ಸ್ ಎಕ್ಸ್ಪ್ಲರೇಟರ್ ಇದೆಲ್ಲ, ಇಲ್ಲಿಂದ ಮೇಲೆ ಹೋದರೆ ಬೌಲಿಂಗ್ ಇದೆ, ಮತ್ತು ಕ್ರಿಕೆಟ್ ಇದೆ, ಮತ್ತು ಜಂಪಿಂಗ್ ಗೇಮು ಕೂಡ ಇದೆ. ಅದಾದಮೇಲೆ ಇನ್ನೊಂದು ಏನು ಬರುತ್ತೆ ಟ್ರಕ್ಕಿಂಗ್ ಥರ, ಸೊ ಅದನ್ನು ಕೂಡ ಇದೆ. ಸಾಕಷ್ಟು ಗೇಮ್ಸ್ ಇದೆ. ಸೊ ಲುಲು ಮಾಲ್ ಒಳಗಡೆ ಬಂದಮೇಲೆ 4th ಫ್ಲೋರ್ ಫಂಚೂರ ಒಳಗಡೆ ಬಂದರೆ ಓ ಮೈ ಗಾಡ್, ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಸೊ ಸಾಕಷ್ಟು ಗೇಮ್ಸ್ ಇದೆ, ನಮ್ಗೆ ಗೊತ್ತಿರೋದು ಗೊತ್ತಿಲ್ಲದಿರೋದು ಆಡೋಕ್ಕಾಗೋದು. ಹೇಗಿತ್ತು ಮಗ್ನೆ ಆಟ ಆಡಿದ್ದು? ಸಖತ್ತಾಗಿತ್ತ? ಶೂಸ್ ಹಾಕೊಟ್ಟಿದ್ದಾನೆ ಅದೋಕ್ಷಿತ. 10 minutes ಫುಲ್ ಮಜ್ಜಾ. I climbed 8 times. My highest record is 10 times. ವಾವ್, ಆಲ್ಮೋಸ್ಟ್ ಅದೋಕ್ಷ ಇದರಲ್ಲಿ ಒಂದು 5 ಆದ್ರೂ ಮುಗಿಸಿದಾನೆ. ಇನ್ನೂ ಇದೆ ಪೆಂಡಿಂಗ್ ಅಲ್ಲ ಮಗ್ನೆ? ಇನ್ನೂ ಇದೆ ಅಲ್ವಾ? 5 ಮಾಡಿದ್ದೆ ನೀವು ಕ್ಲೈಂಬ್ ಮಿನಿಮಮ್. ನೆಕ್ಸ್ಟ್ ಬಾ ಹೋಗೋಣ. ನೆಕ್ಸ್ಟ್ ಅದೋಕ್ಷ ಹೋಗ್ತಿರೋದು ಅದು ಜೈಂಟ್ ವಿಲ್. ಜೈಂಟ್ ವಿಲ್ ಅದು ಇಲ್ಲ, bats. ಓಕೆ, ಸಾರಿ, ಬ್ಯಾಟ್ ಫ್ಲೈಸ್. ಇದೆಲ್ಲ ನಾವು ಆಡ್ತಿದ್ವಿ ಹಾರ್ಸ್ ರೈಡ್. ಹಾಕೋ ಏನಾಗಲ್ಲ. ಓಡ್ತಾ ಇದ್ದಾನೆ ಅವನು ಆಟ ಆಡೋದಕ್ಕೆ. ಸೊ ಇಲ್ಲಿ ಅದೋಕ್ಷಜ ಕ್ಲೈಂಬಿಂಗ್ ಗೇಮ್ ನ ಮುಗಿಸ್ಕೊಂಡು, ಅದೋಕ್ಷಜ ಅಷ್ಟೆಲ್ಲ ಪ್ರಿಯನು ಕೂಡ ಆಡಲು. ಅದಾದ್ಮೇಲೆ ಇಬ್ರು ಕೂಡ ಒಟ್ಟಿಗೆ ಜೈಂಟ್ ವೀಲ್ ಏನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಅದು ಸ್ವಿಂಗ್. ಸೊ ಫುಲ್ ಕಂಪ್ಲೀಟ್ ರೊಟೇಟ್ ಆಗುತ್ತೆ, ಅಪ್ಪು ಡೌನ್, ಆಮೇಲೆ ಮೇಲ್ ತಿರುಗುತ್ತೆ ನೋಡಿ. ಓ ಮೈ ಗಾಡ್, ಇಡೀ ಫನ್ ಟೂರನ್ನೇ ತೋರ್ಸುತ್ತೆ ಅನ್ಸತ್ತೆ. ಸೊ ಇದನ್ನ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಆಡಿದ್ರು. ನಾನು ಕೇಳಿದೆ ಹೇಗಿತ್ತು, ತಲೆ ತಿರುಗ್ತಾನೆ ಏನು ಇಲ್ಲ ಅಂತಾರೆ. ಸೊ ಎಕ್ಸೈಟ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ಅಷ್ಟಾಗಿ ಸುಸ್ತಾಯ್ತು, ಏನೂ ಇಲ್ಲ. ಇನ್ನು ನೆಕ್ಸ್ಟ್ ಗೇಮ್ ಅಂತ ಬ್ಯಾಕ್ ಟು ಬ್ಯಾಕ್ ಗೇಮ್ಸ್ ಆಡ್ತಾನೆ ಇದ್ರು. ಸೊ ನನಗೆ ವೇಟ್ ಮಾಡ್ತಾ ಇದ್ದೀನಿ. ಅದೋಕ್ಷಿತ ಮತ್ತೆ ಪ್ರಿಯಾ ಹೋಗಿದ್ದಾರೆ. ಅದು ಬ್ಯಾಟ್ ಕಳಿಸಿದ್ರು. ಮೈ ಗಾಡ್, ನಾನು ಕಳಿಸಿಬಿಡುತ್ತೆ. ಇಲ್ಲಿ ನಾನು ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಅವ್ರದ್ದು ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು, ಹಾಗೆ ನಂದು ಲುಕ್ ಕೂಡ ನಾನು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಸೊ ಬರೀ ನೆಕ್ಸ್ಟ್ ಬರ್ತಾರೆ, ಬಂದ್ಬಿಟ್ಟು ನೆಕ್ಸ್ಟ್ ಯಾವ ಗೇಮ್ಸ್ ನ ಆಡ್ತಾರೆ, ಚೂಸ್ ಮಾಡ್ತಾರೆ, ಎಂಜಾಯ್ ಹೇಗ್ ಮಾಡ್ತಾರೆ ಅಂತ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಬನ್ನಿ ಮುಂದಕ್ಕೆ ನೋಡೋಣ. Where you guys are going? You enjoyed this one? Okay, Adokshita, you enjoyed? Okay, come. Hey, it's there. Next door ಹೋಗ್ತಿರೋದು zero gravity ಅಂತ ತೋರಿಸ್ತೀನಿ. So you want to come on? So ನಮ್ ಜೊತೆ ಇದ್ದಾರೆ ಅಣ್ಣ. ಸೇ ಹಾಯ್ ಅಣ್ಣ. ಹಾಯ್ ಹೇಳಿ. ನಾವು ಇವತ್ತು ಲುಲು ಮಾಲಿಗೆ ಬಂದಿದ್ದೀವಿ. ಸೊ ಅಣ್ಣ ಯಾವ ಗೇಮ್ ಆಡ್ತೀರಾ? ಯಾವ ಗೇಮ್ ಆಡಕ್ಕೆ ಕಾಟಾಶ ಆಯ್ತಲ್ಲ ನಿಮ್ದು? ಕಾಟಾಶ ಆಡಿದ್ದಾರೆ ಅಣ್ಣ ಮತ್ತೆ ನನ್ನ ಹಸ್ಬೆಂಡ್. ಸೊ ನೆಕ್ಸ್ಟ್ ಗೇಮ್ ಯಾವ್ದಾರ ಪ್ಲಾನ್ ಇದೆಯಾ? The movie one, right? Hammer hit. Okay, hammer hit ನೋಡಿ ಬಿಹೈಂಡ್ ಅಲ್ಲಿ ಇದೆ ಕಾಣಿಸ್ತದೆ. ಸೊ ಅದನ್ನ ಅಣ್ಣ ಆಡ್ಬೇಕು ಅಂತಿದ್ದಾರೆ. ಓಕೆ ಅಣ್ಣ. ಸೊ ನೋಡಿ ಸಕ್ಕತ್ತಾಗಿ ಹೋಗ್ತಾ ಇದೆ, ಒಳಗಡೆ ಎಂಜಾಯ್ ಮಾಡ್ತಿದ್ದಾರೆ. ಝೀರೋ ಗ್ರಾವಿಟಿ ಅಂತ ಏನ್ ಹೇಳಿದ್ವಿ, ಅದು
ಟಕ್ ಅಂತ ಅಂಟ್ಕೊಂಡ್ಬಿಡುತ್ತಂತೆ ನಮ್ಮ ಬಾಡಿ. ಸೊ ನಮಗೆ ಗೊತ್ತಾಗ್ತದೆ ನಂಗೆ ಎಲ್ಲೂ ಕಾಲಿಟ್ಟು ನಿಂತಿರಲ್ಲ ಭೂಮಿ ಮೇಲೆ, ನಾವು ಏನೂ ಇರಲ್ಲ ಫ್ಲೋರು. ಸೊ ಅಷ್ಟು ಝೀರೋ ಗ್ರಾವಿಟಿ ಅಂತ ಹೇಳ್ತಾರೆ, ಅದನ್ನು ತುಂಬಾ ಎಂಜಾಯ್ ಮಾಡೋದಂತ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. She's sharing the experience. How was it? Yeah, nice. How many times you had been here? It's my first time. This is the first time. Roller coaster. It's even mine. Hey, share it. How was it with Priya? Not tough. How was it with Priya? It's not tough. Okay. Next, what's the next plan? What's the next plan? Hey, there is one car. It is really good. I saw now. Dynamite. I don't know. This is very nice actually. Please go there. I'll go to roller coaster. Okay. ಇವಾಗ ಅಧೋಕ್ಷಿತ ಮತ್ತೆ ರೋಪ್ ಕ್ಲೈಂಬಿಂಗ್ ಅಂತ. ಸೊ ನಾವು ಯಾವ ಗೇಮ್ನ ಫಸ್ಟ್ ಆಡಬೇಕು ಸೆಕೆಂಡ್ ಆಡಬೇಕು ಅಂತೆಲ್ಲ ಅನ್ಕೊಂಡಿದ್ವಿ, ಅದೆಲ್ಲ ಆಗಲ್ಲ. ಯಾಕಂತಂದ್ರೆ ತುಂಬಾನೇ ಜನ ಇದ್ರು. ನಾವು ಹೋಗಿದ್ದು ವೀಕ್ ಡೇಸೇನೆ, ಬಟ್ ಅದು ಸಮ್ಮರ್ ಹಾಲಿಡೇಸ್ ಇದ್ದಾಗ ಹೋಗಿದ್ದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಫಾರ್ ಸಮ್ ರೀಸನ್ಸು, ಅಷ್ಟೇನೇನಿಲ್ಲ. ಬಟ್ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಸಾಕಷ್ಟು ಗೇಮ್ಸ್ ಇದೆ, ತುಂಬಾನೇ ಜನ ಇದ್ದಾರೆ. ಸೊ ಒಂದೊಂದು ಗೇಮ್ಗೂ ಕ್ಯೂ ಇರುತ್ತೆ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ, ಈ ಗೇಮ್ಸ್ಗೆಲ್ಲ ಕ್ಯೂ ಇರಲ್ಲ ಅಂತ ಅನ್ಕೋಬಿಡಿ. ಈ ಗೇಮ್ಸ್ಗೂ ಕೂಡ ಕ್ಯೂ ನಿಂತಿದ್ರು ಜನ. ಒನ್ ಬೈ ಒನ್ ನಾನು ಅವಾಗ ನಿಂತಿದ್ದೀನಿ, ಈ ತರ ಎಲ್ಲ ಇದ್ರು. ಅದಕ್ಕೆ ಯಾವ್ದು ಕ್ಯೂ ಕಡಿಮೆ ಇರುತ್ತೆ, ಯಾವ್ದು ಅಷ್ಟೊಂದು ಜನ ಇರಲ್ಲ, ಅದೆಲ್ಲ ಫಸ್ಟ್ ಹೋಗಿ ಮುಗಿಸ್ಕೊಂಡ್ಬಿಡ್ತಿದ್ವಿ ನಾವು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನು ಜನ ಮೂವ್ ಆನ್ ಆಗ್ತಿರ್ತಾರೆ. ಆಮೇಲೆ ಊಟ ಲಂಚ್ ಬ್ರೇಕಿಗೆಲ್ಲ ಹೋಗ್ತಾರೆ, ಆ ಟೈಮ್ಗೂ ನಮ್ಗೆ ಸಿಗುತ್ತೆ ಅಂತ. ಈ ಕಾರೇ ನಾನು ಅವ್ರಿಗೆ ಹೇಳಿದ್ದು ಹೋಗಾಡಿ ಅಂತ, ತುಂಬಾ ಚೆನ್ನಾಗಿತ್ತು ಅಂತ. ಸೊ ಸಾಕಷ್ಟು ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಊಟಕ್ಕೆ ಅಂತ ಆಚೆ ಹೋಗ್ತಾ ಇದೀವಿ. ಅದೇ ಫ್ಲೋರ್ ಅಲ್ಲಿ ಸಾಕಷ್ಟು ಊಟದೆಲ್ಲ ಸಿಗುತ್ತೆ. ಇಲ್ಲಿ ತುಂಬಾನೇ ಏನಂತಾರೆ ಕಿಡ್ಸ್ ಸಲೂನ್ ಅಂತ ಇಟ್ಟಿದ್ದಾರೆ, ಎಲ್ಲಾ ತರನು ಇದೆ. ಅಂದ್ರೆ ಒಂದ್ಸತಿ ಮಾಲ್ ಒಳಗಡೆ ಬಂದ ಮೇಲೆ ನಮ್ಗೆ ಏನೇ ಥಾಟ್ ಬಂದ್ರು, ಏನೇ ಕೆಲಸ ಮುಗಿಸ್ಕೋಬೇಕು ಅಂದ್ರೂ ಕೂಡ ಇಲ್ಲಿ ಮುಗಿಸ್ಕೋಬಹುದು ಹಾಗಿದೆ. ಸೊ ಕಂಪ್ಲೀಟ್ ಏನಂತಾರೆ ಒಂದು ಇಡೀ ಏರಿಯಾನೇ ಇರೋ ಒಳಗಡೆ ಇದೆ ಅಂತ ಹೇಳ್ಬೋದು ಲುಲು ಮಾಲ್ ಒಳಗಡೆ. ಸೊ ಇಲ್ಲಿ ಸಾಕಷ್ಟು ಫುಡ್ ಕೋರ್ಟ್ಸ್ ಇದೆ. ಇವತ್ತು ನಾವಿಲ್ಲಿ ಟ್ರೈ ಮಾಡಿದ್ದು ಕಾಮತ್ ಅವ್ರದ್ದು. ಇಲ್ಲಿ ಊಟನೂ ಸಿಕ್ಬಿಡತ್ತೆ, ಆದ್ರೆ ಕುತ್ಕೊಳ್ಳಕ್ ಜಾಗ ಮಾತ್ರ ಸಿಗಲ್ಲ. ಎಷ್ಟು ದೊಡ್ಡ ಜಾಗ ಇದೆ ಅಂದ್ರೂ ಜನ ತುಂಬಾ ಸೊ ಯಾವಾಗ ಬರ್ಗರ್ ಪಿಜ್ಜಾ ಅದಕ್ಕೆ ಇವತ್ತು ರೈಸ್ ನ ಟ್ರೈ ಮಾಡೋಣ ಅಂತಿದೀವಿ. ನೋಡೋಣ ಏನಿದೆ ಅಂತ. ರೈಸ್ ಇಲ್ಲಿರೋದು. ಟೊಮೆಟೊ ರೈಸ್. Tomato rice fried rice. Tomato rice only fried rice. ಮಶ್ರೂಮ್ ಪಲಾವ್ ಇದೆ. Madam. ಟೊಮೆಟೊ ರೈಸ್ ಇದೆ. ಏನೇನು ಇರೋದು? ಹೌದಾ? ಅಲ್ಲ, ನೇತರ ಟೊಮೆಟೊ ರೈಸ್ ಇಲ್ಲ ಬಿಡಿ. ಪಲಾವೆ, ಒಂದು ಮಶ್ರೂಮ್ ಗೋಬಿ, ಒಂದು ಪಲಾವ್. ಇಲ್ಲಿ ಅದು ಸಿಗ? ಪುಳಿಯೋಗರೆ. ಹಾ? ಪುಳಿಯೋಗರೆ. ಪುಳಿಯೋಗರೆ ಇಲ್ಲ. ಬಿಸಿಬೇಳೆ ಬಾತ್ ಪಲಾವ್. ಪುಳಿಯೋಗರೆ ಇಲ್ಲ. ಬಿಸಿಬೇಳೆ ಬಾತ್ ತಗೋ. ಶೇರ್ ಮಾಡ್ಬೋದು, ತಗೋ ಬಿಸಿಬೇಳೆ. ಪುಳಿಯೋಗರೆ ಇಲ್ಲ. ಸಾಕಷ್ಟು ಎಲ್ಲ ಮಾಡ್ಬೋದು. ಅನ್ನ ಸಾರ. ಸೊ ನಾವ್ ಇವತ್ತು ಊಟ ತಗೊಂಡಿರೋದು ಕಾಮತ್ ಹೊಸ ರುಚಿಲಿ ಟ್ರೈ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಾವು ಇಲ್ಲಿ. ನೋಡ ಹೇಗಿರುತ್ತೆ. ನಮ್ದು ರೈಸ್ ಮೇಲೆ ಬಂದ ತುಂಬಾನೇ ಹಸುವಾಗಿತ್ತು, ಅದಕ್ಕೋಸ್ಕರ ಯಾವ್ದೇ ಊಟ ನೋಡಿದ್ರು ವಾವ್ ಆಹಾ ಮೊದ್ಲು ತಿನ್ನೋಣ ಅನ್ಸ್ತಾ ಇತ್ತು ನಮ್ಗೆ. ಸೊ ಊಟ ಬಂದಿದೆ, ಊಟ ಮಾಡ್ಕೊಂಡು ಸಿಗ್ತೀನಿ. ಅಧೋಕ್ಷನು ತುಂಬಾ ಸುಸ್ತಾಗ್ಬಿಟ್ಟಿದ್ದ, ಹಸುವಾಗ್ಬಿಟ್ಟಿತ್ತು ಅವನಿಗೆ. ನಾವಿಲ್ಲಿ ಏನೇನ್ ತಗೊಂಡಿರೋದು ಅಂದ್ರೆ ಸೌತ್ ಇಂಡಿಯನ್ ಮೀಲ್ 2 ಮತ್ತೆ ಅಧೋಕ್ಷಜ ಒಂದು ದೊಡ್ಡ ಮಸಾಲಾ ದೋಸೆ ತಗೊಂಡಿದ್ದ. ಏನಂತಾರೆ ಆ ದೋಸೆಗೆ ಬಾಹುಬಲಿ ದೋಸೆ ಅಂತ ಹೇಳ್ತಾರೆ ಅದು. ಮತ್ತೆ ಪಡ್ಡು ತಗೊಂಡಿದ್ವಿ. ಊಟ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ಗೋಬಿ ಮಂಚೂರಿ ತಗೊಂಡಿದ್ವಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಸೊ ದ ಕಂಪ್ಲೀಟ್ ಲುಲು ಮಾಲ್ ನನಗೆ ಎಷ್ಟು ಇಷ್ಟ ಆಯ್ತು ಅಂತ ಅಂದ್ರೆ, ಇಲ್ಲಿ ಲಾಸ್ಟ್ ಓಪನ್ ಸ್ಕೈ ವ್ಯೂ ಕೂಡ ಇದೆ, ಅದು ನಂಗೆ ಇಷ್ಟ ಆಯ್ತು. ಸೊ ದಿಸ್ ಇಸ್ ದ ಲಾಸ್ಟ್ ಫ್ಲೋರು, ಇದಕ್ ಮೇಲೂ ಒಂದಿದೆ. ಸೊ ಅದಾದ್ಮೇಲೆ ಲಾಸ್ಟ್ ಅಂತಾನೆ ಹೇಳ್ಬೋದು. ಸೊ ಕಂಪ್ಲೀಟ್ ಮಾಲ್ ನೋಡೋಕೆ ತುಂಬಾನೇ ಚೆನ್ನಾಗಿದೆ. ಇದ್ರ ಒಳಗಡೆ ಬಂದ್ರೆ ನಾವಾಗ್ಲೇ ಹೇಳ್ದಾಗೆ ಏನ್ ಬೇಕು ಏನ್ ಬೇಡ ಎಲ್ಲಾನು ಸಿಗತ್ತೆ. ನಾವೀಗ ಹಾಗೆ ಹೊರಡೋಣ ಅಂತ ಲಿಫ್ಟ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದೀವಿ. ಸೊ ಇವತ್ತಿನ ದಿನ ಹೇಗಿತ್ತು ಲುಲು ಮಾಲ್ಗೆ. ನೆಕ್ಸ್ಟ್ ಬನ್ನಿ ಕಾರ್ ಪಾರ್ಕಿಂಗ್ ಹತ್ರ ಹೋಗೋಣ. ಸೊ ಹೋಗ್ತಾ ಇದೀವಿ ಮನೆಗೆ. ನಾವ್ ಇವಾಗ ಮುಗೀತು ಎಲ್ಲಾನು.
ಆಟ ಆಡಿ ಸೊ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಹಿಂದೆ ಅಣ್ಣ ಮತ್ತೆ ಅಧೋಕ್ಷಿತ ಪ್ರಿಯಾ ಅವ್ರೇನೋ ಚಿಟ್ ಚಾಟ್ ಮಾಡ್ಕೊಂಡು ಬರ್ತಿದ್ರು. ಅದಾದ್ಮೇಲೆ ಇವತ್ತು ನಾವು ಶಾಪಿಂಗ್ ಏನೋ ಮಾಡಿಲ್ಲ, ಯಾಕಂದ್ರೆ ನಮ್ಗೆ ಟೈಮ್ ಇರ್ಲಿಲ್ಲ. ಅದಕ್ಕೋಸ್ಕರ ನಾವು ಗೇಮ್ಸ್ ಆಡಿ ಊಟ ಮಾಡಿ ಒಳ್ಳೆ ಎಂಜಾಯ್ ಮಾಡಿ ಹೋಗ್ತಾ ಇದೀವಿ. ಸೊ ಕಾರ್ ಪಾರ್ಕಿಂಗ್ ಕಾರ್ ಹತ್ರ ಹೋಗ್ತಾ ಇದೀವಿ ನಾವು. ಹಾಯ್ ಸೊ ನಮ್ ಕಾರ್ ಮೇಲಿದೆ, ಇವಾಗ ಹೇಗ್ ತೆಗಿತಾರೆ ನೋಡೋಣ. ಹರಿಗಳು ಹೆಂಗೋಯ್ತು ನೋಡಿ. ಏನು ನಾವು ಕಾರ್ ಪಾರ್ಕಿಂಗ್ ಹತ್ರ ಹೋಗಿದ ತಕ್ಷಣ ತೆಕ್ಕೊಟ್ರು ಅನ್ಕೊಂಡ್ರ? ಇಲ್ಲ, ಎಷ್ಟು ಕಾಯಿಸಿದ್ರು ಗೊತ್ತಾ, ತುಂಬಾ ಜನ ಬಂದಿದ್ರು. ನಾವು ಕಾರ್ನ ತಗೊಳ್ಳೋ ಟೈಮಲ್ಲೇನೆ ಪಾರ್ಕಿಂಗ್ ಇಂದ ಅವ್ರದೆಲ್ಲ ಕಾರ್ ತಗೊಂಡು ಆದ್ಮೇಲೆ ನಮ್ ಕಾರ್ನ ಇಳಿಸಿ ಅವ್ರು ಕೊಡೋಷ್ಟೊತ್ತಿಗೆ 1 ಗಂಟೆನೆ ಆಗಿತ್ತು ಅಂತ ಹೇಳ್ಬಹುದು. ಸೊ ಎಲ್ಲದಕ್ಕೂ ಇವಾಗ ಬೆಂಗಳೂರಲ್ಲಿ ವೇಟಿಂಗ್. ಹೆಲೋ, ಜಸ್ಟ್ ಇವಾಗ ಮನೆಗ್ ರೀಚ್ ಆದೆ ನಾನು. ಅಲ್ಲಿ ಆಗಿಲ್ಲ ಎಂಡ್ ಮಾಡೋದಕ್ಕೆ ವ್ಲಾಗ್ ನ. ಸೊ ಇವಾಗ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಇವತ್ತಿನ ದಿನ ಹೇಗಿತ್ತು ಅಂತಂದ್ರೆ, ರ್ಯಾಂಡಮ್ ಆಗಿ ಅಧೋಕ್ಷಿತ ಅಮ್ಮ ಸಮ್ಮರ್ ಹಾಲಿಡೇಸ್ ಮುಗ್ದೋಗ್ತಿದೆ. ಅಂದ್ರೆ ಅವ್ನ್ಗೆ ಬ್ರೇಕ್ ಹಾಕೊಡ್ತಾರೆ ಹಾಲಿಡೇಸ್. 18th ಎಕ್ಸಾಮ್ ಮುಗೀತು, 19th ಇಂದ ಏಪ್ರಿಲ್ ಫಸ್ಟ್ ವರ್ಗೂ ಇರುತ್ತೆ. ಸೊ ಏಪ್ರಿಲ್ 1st ಇಂದ ಸ್ಕೂಲು, ಮತ್ತೆ ಏಪ್ರಿಲ್ 25th ವರ್ಗೂ ರಜಾ. ಸ್ಕೂಲು ಏಪ್ರಿಲ್ 1st ಇಂದ ಏಪ್ರಿಲ್ 25th ವರ್ಗೂ ಸ್ಕೂಲು. ಅದಾದ್ಮೇಲೆ ಏಪ್ರಿಲ್ 26th ಇಂದ ಜೂನ್ 1st ವರ್ಗೂ ರಜಾ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಮುಂಚೆ ನಾನು ಸ್ಕೂಲ್ ಹೋಗಕ್ ಮುಂಚೆ ಕರ್ಕೊಂಡು ಉಳ್ಳು ಮಲ್ಕೋಗೋಣ ಹಂಗೆಲ್ಲ ಪ್ಲಾನ್ ಮಾಡಿದ್ವಿ. ಹೇಗೋ ಪ್ರಿಯಾನು ಕೂಡ ಇದ್ಲು. ಸೊ ಪ್ರಿಯಾ ಮತ್ತೆ ಅಣ್ಣ, ನಾನು, ಅಧೋಕ್ಷಿತ, ನನ್ನ ಹಸ್ಬೆಂಡ್, ನಾವಿಷ್ಟು ಜನ ರ್ಯಾಂಡಮ್ ಆಗಿ ಪ್ಲಾನ್ ಮಾಡಿ ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು. ಇವೊಂದು ಪರವಾಗಿಲ್ಲ ಹೋಗ್ಬರೋಣ ಅಂತ ಹೋಗಿ ಮುಗಿಸ್ಕೊಂಡು ಒಂದು ಜಿಮ್ನಾಸ್ಟಿಕ್ ಬೇರೆ ಹೋಗ್ಬೇಕು. ಗೊತ್ತಲ್ಲ ನೀವೆಲ್ಲರಿಗೂ ಆನ್ ಟೈಮ್ ಇರ್ಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಜಿಮ್ನಾಸ್ಟಿಕ್ ಕ್ಲಾಸ್ ಬಿಟ್ಟು ಮನೆಗ್ ಬಂದೆ. ಏನ್ ಬಿಸಿಲು, ಏನ್ ಶೆಕೆ ಅಂತೀರಾ? ಓ ಮೈ ಗಾಡ್, ಫುಲ್ ಸುಸ್ತಾಗ್ಬಿಟ್ಟಿದೀನಿ ನಾನು. ಸ್ವಲ್ಪ ರೆಸ್ಟ್ ಮಾಡಿ ಅದಾದ್ಮೇಲೆ ನೋಡ್ಬೇಕು ನೆಕ್ಸ್ಟ್ ಏನ್ ಕೆಲಸ ಅಂತ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದೀರಾ ಅಂತ ಭಾವಿಸ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಟು ಮೈ ವಾಟ್ಸ್ಆಪ್ ನಂಬರ್ 9916337773 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.